ಮಾಧವ್ ಅವ್ರು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ ಅಂದರು. ಕಾಣಿಸ್ತಾನೆ ಇಲ್ವಲ್ಲ? ವಿಷ ಸರ್ಪನ ಮನೇಲಿ ಇಟ್ಕೊಂಡಿದ್ದೀರಾ. ಆದ್ರಿಂದ ಅಪಾಯ ತಪ್ಪಿದ್ದಲ್ಲ. ನೀವೇ ನಿಮ್ಮ ಕುಟುಂಬಕ್ಕೆ ಕಾವಲಾಗಬೇಕು. ನಿಮ್ಮ ಕುಟುಂಬನ, ನಿಮ್ಮ ಅರಿಶಿನ ಕುಂಕುಮನ ಉಳಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಜೀವನ ಬಲಿ ತಗೊಂಡಿರೋ ವಿಷ ಸರ್ಪ ಅದು. ಈಗ ಮತ್ತೆ ಇನ್ನೊಂದು ಜೀವನ ಬಲಿ ತಗೊಳ್ಳೋದಕ್ಕೆ ಹೆಡೆ ಎತ್ತಿಕೊಳ್ತಿದೆ. ಇಡೀ ಮನೇನ ಸ್ಮಶಾನ ಮಾಡೋ ಸಂಚು ಮಾಡಿದೆ. ಒಳ್ಳೆ ತರದ ಮುಖವಾಡ ಹಾಕೊಂಡು ಕ್ರೂರ ಮೃಗದ ತರ ಕಾಯ್ತಾ ಕೂತಿದೆ. ಎಚ್ಚೆತ್ಕೊಳ್ಳಿ, ನೀವು ಅರಿಶಿನ ಕುಂಕುಮನ ಕಾಪಾಡ್ಕೊಳ್ಳಿ, ಆ ಮನೇನ ಉಳಿಸ್ಕೊಳ್ಳಿ. ತುಷಾರೇ, ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಮಾಧವ್ ಅವರೇ, ಅದು ಏನಾಯ್ತು? ಏನಿಲ್ಲ, ಯಾಕೋ ಸ್ವಲ್ಪ ತಲೆ ಸುತ್ತದಾಗಾಯ್ತು, ಅದಕ್ಕೆ ಹಾಗೆ ನಿಂತುಬಿಟ್ಟೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಜಾಸ್ತಿ ಓಡಾಡಬೇಡಿ, ಕೂತ್ಕೊಳ್ಳಿ ಅಂತ. ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನೈವೇದ್ಯಕ್ಕೆ ಪ್ರಸಾದ ತಂದಿದ್ವಲ್ಲ, ಅದನ್ನೆಲ್ಲರಿಗೂ ಹಂಚಿ ಆಮೇಲೆ ಹೋಗೋಣ. ಸರಿ ಬನ್ನಿ. ಅವನು ಯಾರಿರ್ಬೋದು? ನಾನು ಅವನನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ? ಅವನು ಯಾಕೆ ಹಾಗೆಲ್ಲ ಹೇಳ್ದ? ಅವನು ಹೇಳಿದ ನಮ್ಮನೆ ಬಗ್ಗೆನಾ? ಎಲ್ಲೋ ನೋಡಿದ್ದೀನಲ್ಲ, ನೆನಪೇ ಆಗ್ತಿಲ್ಲ. ಮಾವನ್ ನಂಬಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆ ದೀಪಿಕನ ಹತ್ರ ನಾನು 5 ಲಕ್ಷ ರೂಪಾಯಿ ತಗೊಳ್ಳೇಬಾರ್ದಿತ್ತು. ತಗೊಂಡು ಅದನ್ನ ಮಾವನ ಕೈಗಂತೂ ಕೊಡಲೇಬಾರ್ದಿತ್ತು. ದುಡ್ಡಿನ ಆಸೆ ಅನ್ನೋದು ಎಂಥವ್ರ ಜೀವನನೂ ಹಾಳು ಮಾಡಿಬಿಡುತ್ತೆ. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡೋ ದುಡ್ಡೇ ಬೇರೆ, ಅಡ್ತಾರೆ ಹಿಡಿದು ದುಡ್ಡು ಸಂಪಾದನೆ ಮಾಡೋದೇ ಬೇರೆ. ಕಷ್ಟಪಟ್ಟು ದುಡಿದ್ರೆ ನೆಮ್ಮದಿ ಆದರೂ ಇರುತ್ತೆ, ಈ ಅಡ್ತಾರೆ ಹಿಡಿದ್ರೆ ಇರೋ ನೆಮ್ಮದಿನೂ ಹಾಳಾಗುತ್ತೆ. 5 ಲಕ್ಷ ಇದ್ದಿದ್ರೆ ದೀಪಿಕನ್ ಸಾಲನಾದರೂ ತೀರಿಸ್ಬೋದಿತ್ತು. ಆದರೆ ಈಗ ಮನೆ ಮೇಲಿರೋ ಸಾಲದ ಜೊತೆ ದೀಪಿಕನ್ ಸಾಲನ ಹೇಗೆ ತೀರಿಸ್ಲಿ? ಸಂಧ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೋ ಟೆನ್ಷನಲ್ಲಿರೋ ಹಾಗಿದೆಯಾ? ಏನಿಲ್ಲ ಸಿರಿ, ಅದು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ವರ್ಕ್ ಪ್ರೆಷರಾ? ನೀನು ಕೆಲ್ಸಕ್ಕೆ ಸೇರಿ ಇಷ್ಟು ದಿನ ಆಗಿದೆ, ನೀನು ಯಾವತ್ತೂ ಈ ಥರ ಹೇಳಿರಲಿಲ್ಲ. ನನಗೆ ಯಾಕೋ ಇದು ವರ್ಕ್ ಪ್ರೆಷರ್ ಅಲ್ಲ ಅಂತ ಅನಿಸ್ತಾ ಇದೆ. ನೀನು ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ? ಏನು ಸಂಧ್ಯಾ, ಅಂಕಲ್ ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಸಾಲನೆಲ್ಲ ನಾನೇ ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಏನು ಮಾಡೋಕ್ಕಾಗತ್ತೆ? ಆಗಿದ್ದಾಗೋಯ್ತು. ಇನ್ನು ಮುಂದೆ ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರಾಯ್ತು ಅಷ್ಟೆ. ಅಷ್ಟೇ ಅಲ್ಲ ಸಿರಿ, ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಭಾವ ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಇನ್ನೂ ಆ ವಿಷಯನ ಮುಚ್ಚಿಡೋದು ಸರಿ ಅಲ್ಲ ಅನ್ನಿಸ್ತಿದೆ. ಹಾಗೆ ಮುಚ್ಚಿಟ್ರೆ ನನಗೂ ಮಾವಂಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ? ಏನು ಹೇಳ್ತಿದ್ಯಾ ಸಂಧ್ಯಾ ನೀನು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ನೀವು ನನ್ನನ್ನು ಕ್ಷಮಿಸ್ತೀರಾ ಅನ್ನೋ ನಂಬಿಕೆ ಮೇಲೆ ಹೇಳ್ತಿದ್ದೀನಿ. ಹಿಂದೆ ಮಾಡ್ಕೊಂಡಿರೋ ತಪ್ಪುಗಳು ಇವತ್ತಿಗೂ ಸರಿ ಹೋಗಿಲ್ಲ. ಆದರೆ
ನಾನು ತುಂಬ ಬದಲಾಗಿದ್ದೀನಿ. ಹಳೆ ತಪ್ಪುಗಳಿಂದ ನನ್ನನ್ನು ಅಳಿಬೇಡಿ. ಖಂಡಿತ ಇಲ್ಲ ಸಂಧ್ಯಾ, ಅದೇನು ಅಂತ ಹೇಳು. ಅದು ನಾನು ಯಾರ ಹತ್ರನೋ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಆ ದುಡ್ಡನ್ನೆಲ್ಲ ಮಾವನ ಹತ್ರನೇ ಕೊಟ್ಟಿದ್ದೆ. ಈಗ ಟ್ರೇಡಿಂಗು ಕಂಪ್ನಿ ಅಂತ ಮಾವ ಆ ದುಡ್ಡನ್ನೆಲ್ಲ ಕಳೆದ್ರಲ್ಲ, ಅದು ನಾನು ಕೊಟ್ಟಿದ್ದೆ ದುಡ್ಡು. ಈಗ ಮನೆ ಮೇಲಿರೋ ಸಾಲದ ಜೊತೆ ಆ 5 ಲಕ್ಷನೂ ನನ್ನ ತಲೆ ಮೇಲೆ ಬಿದ್ದಿದೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾರ ಹತ್ರ ದುಡ್ಡಿಸ್ಕೊಂಡಿದ್ನೋ ಅವರೀಗ ವಾಪಸ್ ಕೇಳ್ತಿದ್ದಾರೆ. ಈಗ ವಾಪಸ್ ಕೊಟ್ಟಿಲ್ಲ ಅಂದರೆ ಮರ್ಯಾದೆನೇ ಹೊರಟೋಗುತ್ತೆ. 5 ಲಕ್ಷ ಸಾಲ ಮಾಡಿದ್ಯಾ? ನಿನಗೆ ಅಷ್ಟೊಂದು ದುಡ್ಡು ಯಾರು ಕೊಟ್ಟರು? ಯಾರ ಹತ್ರ ಸಾಲ ಮಾಡಿದ್ಯಾ? ಇಲ್ಲ ಅಣ್ಣ, ಅದೊಂದು ಮಾತ್ರ ಕೇಳಬೇಡ. ಈ ವಿಷಯದಲ್ಲಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಅದು ಯಾರು ಅಂತ ನಿಮಗೆ ಗೊತ್ತಾಗದೇ ಇದ್ರೇ ಒಳ್ಳೆಯದು. ಮಾವನ ದುರಾಸೆಗೆ ನಾನು ಬಲಿಯಾದೆ. ಈಗ ನಿಮಗೂ ಕಷ್ಟ ಕೊಡ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವಿದಕ್ಕೆ ನನಗೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಬೇಕಿದ್ರೆ ನಾನು ಈ ಮನೆ ಬಿಟ್ಟೆ ಹೊರಟೋಗ್ತೀನಿ. ಇದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಜೊತೆಗೆ ನೀವು ಬೇಜಾರು ಮಾಡಿಕೊಂಡ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸಂಧ್ಯಾ, ಆಗಿದ್ದಾಯ್ತು, ಜಾಸ್ತಿ ಯೋಚನೆ ಮಾಡಬೇಡ. ಹೇಗಾದರೂ ಮಾಡಿ ನಾವೇ ಕಷ್ಟಪಟ್ಟು ಆ ದುಡ್ಡನ್ನ ತೀರ್ಸೋಣ. ಆದರೆ ಇದು ವಿಷಯ ತಾತಂಗೆ ಗೊತ್ತಾಗೋದು ಬೇಡ. ಹೌದು ಸಂಧ್ಯಾ, ತಾತಂಗೆ ಗೊತ್ತಾದರೆ ಅವ್ರು ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಹೇಗಾದರೂ ಮಾಡಿ ನಾವೇ ಕಷ್ಟಪಟ್ಟು ದುಡ್ದು ಆ ದುಡ್ಡನ್ನ ತೀರ್ಸೋಣ. ಆದರೆ ಮುಂದೆ ಯಾವತ್ತೂ ಈ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬಿಡ ಸಂಧ್ಯಾ. ಸ್ವಲ್ಪ ಎಚ್ಚರಿಕೆಯಿಂದ ಇರು. ಏನಾಯ್ತು ದೀಪಿಕಾ? ಯಾಕೆ ಈ ಥರ ಡಲ್ ಆಗಿದೆಯಾ? ನಂಗೆ ಯಾಕೋ ಈ ಮನೇಲಿ ಇರೋಕ್ಕೆ ಆಗ್ತಿಲ್ಲ ಅಭಿ. ಏನು ಹೇಳ್ತಾ ಇದ್ದೆ ನೀನು? ಮನೇಲಿ ಇರೋಕ್ಕಾಗ್ತಿಲ್ವಾ? ಅಂದರೆ ಮನೇಲಿ ಏನೇನೋ ನಡೀತಲ್ವಾ, ಅದೆಲ್ಲ ಈಗಲೂ ಕಣ್ಣಿಗೆ ಕಟ್ಟ ಹಾಗೆ ಇದೆ. ಮನಸ್ಸನ್ನ ಚುಚ್ಚಿ ಚುಚ್ಚಿ ನೋಯಿಸ್ತಿದೆ. ಇದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಪದೇ ಪದೇ ಅದೇ ನೆನಪಾಗ್ತಿದೆ ಅಭಿ. ಏನೋ ಒಂಥರ ಹಿಂಸೆ, ಬೇಸರ. ಎಲ್ಲರಿಗೂ ಒಳ್ಳೇದು ಬಯಸೋ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ದೀಪಿಕಾ, ಎಲ್ಲ ಒಳ್ಳೇದೇ ಆಗುತ್ತೆ. ಈಗಲೂ ಎಲ್ಲ ಒಳ್ಳೇದೇ ಆಗಿದೆ. ಅನಾಥೆ ಅಂದ್ಕೊಂಡಿದ್ದ ಅದಕ್ಕೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಸ್ವಂತ ತಂಗಿ ಅಂತ ಗೊತ್ತಾಗಿದೆ. ಇದೆಲ್ಲ ಖುಷಿ ಪಡೋ ವಿಚಾರನೇ ಅಲ್ವಾ? ಬಿ ಹ್ಯಾಪಿ. ಇದೆಲ್ಲ ಖುಷಿ ಪಡೋ ವಿಚಾರನೇ, ಆದರೆ ಡ್ಯಾಡ್ ಹೀಗೆ ಮಾಡಿದ್ದು, ಪೂರ್ಣಿ ಅಕ್ಕಂಗೆ ಹರ್ಟ್ ಆಗಿದ್ದು, ಇದೆಲ್ಲ ನನ್ನ ಮನಸ್ಸನ್ನ ಕೊರಿತಾ ಇದೆ. ಮನೇಲಿ ಎಲ್ಲೇ ನೋಡಿದ್ರು ಡ್ಯಾಡ್ ಮತ್ತೆ ಬಂದಿದ್ದಾರೇನೋ, ಮಾತಾಡ್ತಿದ್ದಾರೇನೋ, ಪೂರ್ಣಿ ಅಕ್ಕ ಅಳ್ತಿದ್ದಾರೇನೋ ಅಂತಲೇ ಅನ್ನಿಸ್ತಿದೆ. ಅಭಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ದೀಪಿಕಾ, ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮನೆಯವರೆಲ್ಲರೂ ಚೆನ್ನಾಗಿರಲಿ ಅಂತ ನೀನು ಬಯಸ್ತಾ ಇದೆಯಾ? ನೀನು ಚೆನ್ನಾಗಿರಲಿ ಅಂತ ನಾನು ಬಯಸ್ಬಾರ್ದಾ? ಹೇಳು, ನೀನು ಖುಷಿಯಾಗಿರಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ.
ಹಾಗಾದರೆ ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ? ಒಂದು 4 ದಿನ ಎಲ್ಲಿಗಾದ್ರೂ ಹೋಗಿ ಬರೋಣ ಟ್ರಿಪ್ಪಿಗೆ. ಟ್ರಿಪ್ಪ? ಅದು 4 ದಿನ? ಕಂಪ್ನಿ ಕೆಲಸಗಳು ತುಂಬ ಇದೆ ದೀಪಿಕಾ. ತುಳಸಿಯವ್ರ ಹೆಸರಲ್ಲಿ ಕಂಪ್ನಿ ಶುರು ಮಾಡ್ತಿದ್ದೀವಲ್ಲ, ಅದನ್ನೆಲ್ಲ ಬಿಟ್ಟು ಹೋಗೋದಾದರೂ ಇಲ್ಲಿಗೆ. ಓ ಹೌದಲ್ವಾ, ಪರವಾಗಿಲ್ಲ ಬಿಡು. ನನ್ನ ನೆಮ್ಮದಿ ಹಾಳಾದ್ರೂ ಚಿಂತೆ ಇಲ್ಲ, ಕಂಪ್ನಿ ಕೆಲಸಗಳು ನಿಲ್ಲಬಾರ್ದು. ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಸಾರಿ ಅಭಿ, ನಿನ್ನ ಕೇಳಿ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಛೇ ನೀ ಯಾಕೆ ಹಾಗೆಲ್ಲ ಅನ್ಕೋತೀಯ? ನನಗೆ ನಿನ್ನ ನೆಮ್ಮದಿನೇ ಮುಖ್ಯ ದೀಪಿಕಾ. ನಾನು ಕಂಪ್ನಿ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತೀನಿ, ಅದನ್ನು ಬ್ರೋಗ್ ವಹಿಸ್ಬೋದಾ ನೋಡ್ತೀನಿ. ಡೋಂಟ್ ವರಿ, ನಾವು ಟ್ರಿಪ್ಪಿಗೆ ಹೋಗೋಣ. ಅಭಿ, ನೀನು ನಿಜ ಹೇಳ್ತಿದ್ಯಾ? ಹೌದು ದೀಪಿಕಾ, ನೀನು ನನಗೋಸ್ಕರ ಎಷ್ಟೆಲ್ಲ ಸಹಿಸ್ಕೋತಿದ್ಯಾ, ನಾನು ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ? ಆದರೆ 4 ದಿನ ಬೇಡ, 2 ದಿನ ಹೋಗಿ ಬರೋಣ. ನಾನು ಬ್ರೋ ಹತ್ರ ಹೋಗಿ ಮಾತಾಡ್ತೀನಿ. ಓಕೆ ಅಭಿ, ಐ ಲವ್ ಯು. ಹೆಂಡ್ತಿನ ಆಚೆ ಕರ್ಕೊಂಡು ಹೋಗೋಕ್ಕೂ ಈ ಕಂಪ್ನಿ ಅನ್ನೋ ವಿಷಯ ಅಡ್ಡ ಬರ್ತಿದೆ. ಈ ತುಳಸಿ ಅನ್ನೋ ಹೆಸರು ನನ್ನ ದಾರಿಗೆ ಅಡ್ಡ ಬರ್ತಾ ಇದೆ. ಮಾಧವರೇ, ಏನಿದು? ಅಲ್ಲ, ಎಲ್ರಿಗೂ ಪ್ರಸಾದ ಹಂಚಿದ್ದೀರಿ, ನನಗೆ ಕೊಡಲೇ ಇಲ್ಲ. ಸರಿ ತಗೊಳ್ಳಿ. ನಿಮಗೆ ಗೊತ್ತಾ ತುಳಸಿಯವರೇ, ನಾನು ನೀವು ಮಾಡಿದ ಪುಳಿಯೋಗರೆ ತಿನ್ನೋದಕ್ಕೆ ದಿನಾ ದೇವಸ್ಥಾನಕ್ಕೆ ಬಂದು ಸಾಲಲ್ಲಿ ನಿಂತು ಪುಳಿಯೋಗರೆ ತಿಂತಾಯಿದ್ದೆ. ನನಗೂ ನೆನಪಿದೆ. ನಾನು ಅಷ್ಟೇ, ಪ್ರತಿದಿನ ಟಿ ವಿನಲ್ಲಿ ನಿಮ್ಮ ಶೋ ಬರೋದನ್ನೇ ಕಾಯ್ತಾ ಇದ್ದೆ. ನೀವು ಮಾಡೋ ಅಡುಗೆಗಳನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾವು ಎಲ್ಲೆಲ್ಲೋ ಇದ್ವಿ, ಆದರೆ ಇವತ್ತು ಹೀಗೆ ದೇವಸ್ಥಾನದಲ್ಲಿ ಜೊತೆಯಾಗಿ ನಿಂತಿದ್ದೀವಿ. ಇದನ್ನೇ ದೇವ್ರ ಲೀಲೆ ಅನ್ನೋದು. ಅವತ್ತು ನೀವು ನನಗೋಸ್ಕರ ಕಾಯ್ತಾ ಇದ್ರಿ, ಇವತ್ತು ಜೊತೆಯಾಗಿ ನಿಂತಿದ್ದೀವಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನೀವು ಹೇಳ್ದಾಗೆ ಎಲ್ಲನೂ ಋಣಾನುಬಂಧನೇ. ತುಳಸಿಯವರೇ, ಯಾಕಷ್ಟು ಗಾಬರಿಯಿಂದ ಓಡಿ ಬಂದ್ರಿ? ಅದು ನಾನೊಬ್ಬ ಹುಚ್ಚ ನೋಡಿದೆ. ಅವ್ನು ಇದಕ್ಕೂ ಮೊದಲೆಲ್ಲೋ ನೋಡಿದ್ದೀನಿ. ಅವನಿಗೆ ಪ್ರಸಾದ ಕೊಡ್ಬೇಕಿತ್ತ? ಇಲ್ಲ ಮಾಧವರೇ, ನಾನು ಅವನನ್ನು ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ನೆನಪಾಗ್ತಿಲ್ಲ. ಅವ್ನು ಮಾತಾಡೋ ಮಾತುಗಳು. ಹುಚ್ಚ ಅಂತ ನೀವೇ ಹೇಳ್ತೀರಾ, ಹುಚ್ಚನ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಅದು ಅಲ್ಲದೆ ಈ ದೇವಸ್ಥಾನಕ್ಕೆ ಬರ್ತಿರೋದು ನೀವೇನು ಮೊದಲೇ ಯಾವಾಗಲೂ ಬಂದಿರ್ತೀರಾ, ಆವಾಗ ನೋಡಿರ್ತೀರಾ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ತುಳಸಿಯವರೇ. ರೀ, ನೀನು ಇಷ್ಟೊತ್ತಾದ್ರೂ ಆಫೀಸಿಗೆ ಹೋಗಿಲ್ಲ? ರಜನಾ? ಇಲ್ಲ ಪುಣ್ಯ, ಇವತ್ತು ಆಚೆ ಸ್ವಲ್ಪ ಕೆಲಸ ಇತ್ತು. ಅಮ್ಮನ ಹೆಸರಲ್ಲಿ ಕಂಪ್ನಿ ಮಾಡಿದ್ದೀವಲ್ಲ, ಆ ಜಾಗಕ್ಕೆ ಹೋಗಬೇಕು. ಆಫೀಸಲ್ಲಿ ಅಷ್ಟೊಂದು ಕೆಲಸ ಇರಲ್ಲ, ಅದಕ್ಕೆ ಮಧ್ಯಾಹ್ನ ಹೋಗೋಣ ಅಂದ್ಕೊಂಡೆ. ಬ್ರೋ, ಅದು ನಾನು ದೀಪಿಕಾ ಜೊತೆಗೆ 2 ದಿನ ಆಚೆ ಹೋಗಿ ಬರೋಣ ಅಂದ್ಕೊಂಡೆ. ಆಫೀಸಲ್ಲಿ ಏನಾದರೂ ಕೆಲಸ ಇದ್ದರೆ ಬೇಡ, ಹೋಗಲ್ಲ. ಏನು ನೀನು ಇದನ್ನು ಕೇಳ್ತಿಯಲ್ಲ? ನಾವೆಲ್ಲರೂ ಕಷ್ಟಪಡೋದೇ ಖುಷಿಯಾಗಿರಬೇಕು ಅಂತ. ಅದರಲ್ಲೂ ಹೆಂಡತಿ ಜೊತೆ ಹೋಗಿ ಬರ್ತೀನಂದರೆ ಬೇಡ ಅನ್ನೋರು ಯಾರು? ನೀನು ಕೆಲಸದ ಟೆನ್ಷನ್ ಬಿಟ್ಬಿಡು, ನೀವಿಬ್ಬರು ಖುಷಿಯಾಗಿ ಹೋಗಿ ಬನ್ನಿ. ಅನ್ಕೊಂಡಿದ ತಕ್ಷಣ ಹೊರಟ್ಬಿಡ್ಬೇಕು, ಲೇಟ್ ಮಾಡಬಾರ್ದು. ನೀವು ಇವತ್ತೇ ಹೊರಟ್ಬಿಡಿ. ಮನ್ಸು ಬದಲಾಗೋಕ್ಕೂ ಮುಂಚೆ ಮನ್ಸಿಗೆ ಇಷ್ಟಪಟ್ಟಿದ್ದನ್ನ ಮಾಡಿಬಿಡ್ಬೇಕು. ಸರ್, ಕಾರ್ ರೆಡಿ ಇದೆ. ಏನಪ್ಪಮ್ಮ ಇದನ್ನ ಕರೆಕ್ಟ್ ಟೈಮ್ಗೆ ಹಾಜರಾಗ್ಬಿಡ್ತೀಯಲ್ಲ. ಈಗೇನು ಬೇಕು? ಕಾಫಿ ಬೇಕಾ, ಜ್ಯೂಸ್ ಬೇಕಾ? ಏನು ಬೇಡ ಮೇಡಮ್, ನನಗೆ ಅಮ್ಮ ಬೇಕು. ಆಹಾ, ಅಮ್ಮನ ಮಗ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ನಿಮ್ಮ ಮಗು ಕೇಳ್ತಿತ್ತು ಅಂತ ಹೇಳ್ತೀನಿ. ಎಷ್ಟೇ ದೊಡ್ಡವರಾದ್ರೂ ಈಗಲೂ ಅಮ್ಮನ ಸೆರ್ಗಿ ಹಿಡ್ಕೊಂಡು ಓಡಾಡೋ ಪುಟ್ಟು ಮಗು ಅಲ್ವಾ ನೀವು?
ಹಾಗೇನಿಲ್ಲ ಮೇಡಮ್. ಆ ಥರ ಏನಾದರೂ ಅಮ್ಮನಿಂದನೇ ಓಡಾಡಾಗಿದ್ದಿದ್ರೆ ಅವ್ರು ನಿಮ್ಮ ಮನೇಲಿ ಇರಕ್ಕೆ ಬಿಡ್ತಿದ್ನಾ? ಅವ್ರಿಗೋಸ್ಕರ ಹಣ್ಣು ತಂದಿದ್ದೆ, ಕೊಟ್ಬಿಡಿ. ಏಕೆ ನಮ್ಮನೇಲಿ ಯಾರು ಹಣ್ಣು ತಂದು ಕೊಡಲ್ಲ ಅಂತನಾ? ತರ್ಬೋದು. ನೀವು ಎಷ್ಟೇ ಚೆನ್ನಾಗಿ ಅಮ್ಮನ ನೋಡ್ಕೊಂಡ್ರು ನನಗೂ ಅವ್ರಿಗೇನಾದ್ರು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರುತ್ತಲ್ವಾ, ಅದಕ್ಕೆ ತಂದಿದ್ದೀನಿ. ಹಾಗಾದ್ರೆ ನೀನು ಒಬ್ಬನಿಗೆ ಮನ್ಸಿರದ, ನಮ್ಗೆ ಯಾರಿಗೂ ಮನ್ಸಿಲ್ವಾ? ಅವ್ರಿಗೇನಾದರೂ ಕೊಡಬೇಕು ಅಂದ್ರದಕ್ಕೆ 108 ಕೊಂಕು ಮಾತಾಡ್ತೀಯಾ? ಅವ್ರಿಗೇನಿಷ್ಟ ಅಂತ ಕೇಳೋದಕ್ಕೂ ನಿನ್ನ ಹತ್ರ ಸುತ್ತಿ ಪಡಿಸಿ ಕೇಳಬೇಕಾ? ನಾನೆಲ್ಲಿ ಹಾಗಂದೆ, ಸುತ್ತಿ ಬಳಸಿ ಕೇಳಿದ್ದು ನೀವು, ನೇರವಾಗಿ ಕೇಳ್ಬೋದಿತ್ತಲ್ಲ ಅಂತ ನಾನು ಹೇಳಿದ್ದು. ನೋಡೋ ಮಾತಾಡ್ಬೇಡ, ಇದನ್ನು ಹೋಗಿ ಅಮ್ಮನ ಹತ್ರ ಹೇಳಿದ್ಯಾ? ಎಲ್ಲ ವಿಷಯನ ಅಮ್ಮನ ಹತ್ರ ಹೇಳ್ತೀನಿ. ನೋಡೋ ಈಗ ಮಾತಾಡ್ಬೇಡ ಅಂತ ಹೇಳದ್ನಲ್ಲ. ಸಾಕು ಸಾಕು ಸಾಕು. ಈಗ ನಿಮ್ಮಿಬ್ರು ಹೀಗೆ ಬಿಟ್ಟರೆ ಮಾತಾಡಬೇಡ ಅಂತ ಸಂಜೆವರೆಗೂ ಮಾತಾಡ್ತಾನೆ ಇರ್ತೀರ. ಅಭಿ, ನೀನು ಟ್ರಿಪ್ಪಿಗೆ ಹೊರಡು. ಬ್ರೋ, ನಿನ್ಗೇನು ತೊಂದರೆ ಇಲ್ಲ ತಾನೆ? ಕೆಲಸ ಏನಾದರೂ ಜಾಸ್ತಿ ಆಗುತ್ತಾ? ನೀನು ಅದು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಸಮರ್ಥಿಲಿದ್ದಾನಲ್ಲ, ಹಾಗೇನಾದರೂ ಬೇಕಂದ್ರೆ ಅವ್ನು ಸಹಾಯ ಮಾಡ್ತಾನೆ. ನೀನು ಆರಾಮಾಗಿ ಹೋಗ್ಬಿಡ್ಬಾ. ದೀಪಿಕನ್ಗೆ ಆಚೆ ಹೋಗೋದು ಸುತ್ತಾಡೋದು ಅಂದರೆ ತುಂಬ ಇಷ್ಟ. ಅವಳ ಇಷ್ಟನ ಈಡೇರಿಸೋದು ನಿನ್ನ ಕರ್ತವ್ಯ. ತಡ ಮಾಡಬೇಡ, ಹೊರಡು. ಕೆಲ್ಸದ ಬಗ್ಗೆ ಗಮನ ಇರಲಿ. ಬ್ರೋಗ್ ಸ್ವಲ್ಪ ಹೆಲ್ಪ್ ಮಾಡು. ಬ್ರೋ, ನಾನು ಬರ್ತೀನಿ. ಸರಿ, ಸೇಫ್ ಜರ್ನಿ, ಹುಷಾರಾಗಿ ಹೋಗಿ ಬನ್ನಿ. ಛೇ, ಹೆಂಡ್ತಿನ ಆಚೆ ಕರ್ಕೊಂಡು ಹೋಗೋಕ್ಕೂ ಅಣ್ಣ ಅದಕ್ಕೆ ಪರ್ಮಿಷನ್ ಬೇಕಾ ಇವನಿಗೆ? ಸ್ವಂತ ನಿರ್ಧಾರ ತಗೊಳಕ್ಕೆ ಆಗದೆ ಇರೋ ಫೂಲ್ ಇವನು. ಇಂಥವನ್ನ ಬದಲಾಯಿಸ್ಬೇಕು ಅನ್ಕೊಂತೀನಲ್ಲ, ನಾನು ಫೂಲೆ. ಇರಿಟೇಟಿಂಗ್ ಫೆಲೋಸ್. ನೀನೇ ಬಂದ್ಯಾ? ತಗೋ, ಇದರಲ್ಲಿ ಸ್ವಲ್ಪ ತಿಂಡಿಗಳಿದ್ದಾವೆ. ಟ್ರಿಪ್ಪಿಗೆ ಹೋಗ್ತಿದ್ದೀರಾ, ಅಭಿಗೆ ಆಗಾಗ ಏನಾದರೂ ತಿನ್ನೋ ಅಭ್ಯಾಸ ಇದೆ, ಅದಕ್ಕೆ ಇದನ್ನೆಲ್ಲ ಮಾಡಿದೆ. ನನಗಿಂತ ನನ್ನ ಗಂಡನ ಮೇಲೆ ನಿನಗೇ ಒಲವು ಜಾಸ್ತಿ ಅನಿಸುತ್ತೆ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ ದೀಪಿಕಾ. ಅನಿಸಿದ್ದನ್ನು ಹೇಳಿದೆ ಅಷ್ಟೇ. ನಿನ್ನ ಗಂಡನಿಗೆ ಏನಿಷ್ಟ ಇಲ್ಲ ಅಂತ ತಿಳ್ಕೊಬೇಕಾಗಿರೋದು ನಿನ್ನ ಕರ್ತವ್ಯ. ನಿನ್ನ ಇಷ್ಟಗಳಿಗೆ ಅವನು ಹೇಗೆ ರೆಸ್ಪೆಕ್ಟ್ ಕೊಡ್ತಾನೋ ಅದೇ ಥರ ಅವನ ಇಷ್ಟಗಳನ್ನ ಈಡೇರಿಸೋ ಕಡೆ ನೀನು ಗಮನ ಕೊಡಬೇಕು. ನಿನ್ನ ಭಾಷಣ ಕೇಳೋಕ್ಕಲ್ಲ ನಾನು ಇಲ್ಲಿ ನಿಂತಿರೋದು. ಈಗ ಸದ್ಯಕ್ಕೆ 2 ದಿನಕ್ಕೆ ಅಂತ ಆಚೆ ಹೋಗ್ತಿದ್ದೀವಿ. ಮುಂದೆ ಒಂದಿನ ಅಭಿನ ಪರ್ಮನೆಂಟಾಗಿ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀನಿ. ಇದೇ ಬುದ್ಧಿ ಬೇಡ ಅನ್ನೋದು. ನೀನು ಎಷ್ಟು ಸಲ ಪ್ರಯತ್ನ ಪಟ್ಟರು ಅದು ನಿನ್ನಿಂದ ಆಗದೆ ಇರೋ ಕೆಲಸ ದೀಪಿಕಾ. ಈ ಮನೆನ ಹೊಡಿತೀನಿ ಅನ್ನೋ ಭ್ರಮೆಲಿ ಬದುಕಬೇಡ. ಆ ಆಸೆ ನಿನಗಿದ್ರೆ ಅದ್ರ ಬೆನ್ನಲ್ಲೇ ನಿರಾಸೆನೂ ಆಗತ್ತೆ. ಟ್ರಿಪ್ಪಿಗೆ ಅಂತ ಹೊರಟಿದ್ದೀರಾ, ಇಂಥ ಕೆಟ್ಟ ಯೋಚನೆಗಳೆಲ್ಲ ತಲೆಯಿಂದ ತೆಗೆದು ಹಾಕಿ 1-2 ದಿನ ಖುಷಿಯಾಗಿ ಹೋಗಿ ಬನ್ನಿ. ದೀಪಿಕಾ, ಏನಿದು? ಯಾಕಿದೆ ಅಷ್ಟೇ? ಅಭಿ ಅದನ್ನ ಹೆಸ್ತಿದ್ದು ಅವಳಲ್ಲ, ನಾನು. ನೀವ ಏನದಕ್ಕೆ ಇದು? ಅದು ನೀವು ಟ್ರಿಪ್ಪಿಗೆ ಹೋಗ್ತಿದ್ರಲ್ಲ, ನಿಮಗೆ ಅಂತ ಒಂದಷ್ಟು ತಿಂಡಿಗಳು ಮಾಡಿಕೊಂಡು ಅರ್ಜೆಂಟಲ್ಲಿ ಕವರ್ಗೆ ಹಾಕ್ಕೊಂಡು ತರ್ತಾ ಇದ್ದೆ. ದೀಪಿಕಾ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಅವಳ ಟಿಕ್ಕಿ ಹೊಡೆದು ಬ್ಯಾಗ್ ಬಿದ್ದೋಯ್ತು. ಹೌದಬ್ಬಿ, ಡಿಕ್ಕಿ ಹೊಡೆದಾಗ ಕೈ ಜಾರಿ ಬಿದ್ದುಬಿಡ್ತು. ಪೂರ್ಣಿ ನಮಗೋಸ್ಕರ ಅಂತ ಮಾಡಿರೋ ತಿಂಡಿನ ನಾನು ಹಾಗೆಲ್ಲ ಎಸಿತೀನ ಹೇಳು? ಸಾರಿ ದೀಪಿಕಾ, ನನಗೆ ನಿನ್ನ ಬಗ್ಗೆ ಗೊತ್ತು, ಆದರೆ ಇದು ನನ್ನ ಕಾಲು ಹತ್ರ ಬಂದು ಬಿತ್ತಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ನೀವು ತಿಂಡಿಗಳು ಮಾಡಿದ್ದು ಒಳ್ಳೇದಾಯಿತು. ನನಗೂ ಅವಾಗ ಏನಾದ್ರು ತಿನ್ನೋ ಅಭ್ಯಾಸ ಇದ್ದೇ ಇರುತ್ತೆ. ಅದರಲ್ಲೂ ನೀವು ಮಾಡಿರೋ ತಿಂಡಿಗಳು ಅಂದರೆ ಸೂಪರ್ ಆಗಿರುತ್ತೆ. ನಮ್ಮ ಜಾಲಿ ಟ್ರಿಪ್ಗೆ ಇದೊಂದು ಆ್ಯಡ್ ಆನ್. ಸರಿ ಅಭಿ, ಹೊರಡೋಣ. ಆಯಿತು, ಡ್ಯಾಡ್ ಕಾಲ್ ಮಾಡಿ ಹೇಳಿದ್ದೀನಿ. ಅದಕ್ಕೆ ತುಳಸಿ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ನೀವು ಹುಷಾರು. ಸರಿ ಅಭಿ, ಹುಷಾರಾಗಿ ಹೋಗಿ ಬನ್ನಿ, ಖುಷಿಯಾಗಿ ಹೋಗಿ ಬನ್ನಿ.
ಬಾ